ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನೋಡಿ ಮಳೆ, ನಾನು ದಿನಸಿ ಸಾಮಾನು ಥರ ನಾನು ಬಿಟ್ಟು ಮಂಡಿಪೇಟೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಹೋಗೋಣ ಅಂತ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ. ನೋಡಿ ಮಳೆ ಅಂದರೆ ಮಳೆ ಇದು 4 ಗಂಟೆ 3:15 4 ಗಂಟೆ ಆದರೆ ಶುರುವಾಗುತ್ತೆ ಮಳೆ. ಉಬ್ಬೆ ಮಳೆ ಅನಿಸುತ್ತಿದ್ದು. ಇಲ್ಲಿ ಮಳೆ ಹಂಗೂ ಸಣ್ಣಗೆ ಅನಿತಿತ್ತು. ನಾನು ಹಂಗೂ ಬಂದೆ ತಗೊಂಡೋಗೋಣ ಅಂದ್ಬಿಟ್ಟು. ಕೆಲ್ಸಕ್ಕೆ ಹೋಗಿದ್ದೆ, ಹಂಗಾಗಿ ಬಂದಿದ್ದು ನಾನು ಸಂಜೆ 3:15 4 ಗಂಟೆ ಅನ್ಸುತ್ತೆ ನಾನು ಬಂದಾಗ. ನಾನು ಟೈಮ್ ಎಲ್ಲ ನೋಡಲಿಲ್ಲ. ಬಸ್ ಬಂತು, 1 ಅವರ್ ಕಾದ್ಮೇಲೆ ಬಸ್ ಬಂತು. ಬಸ್ಸಲ್ಲಿ ಕೂತಿದ್ದೀನಿ ಇವಾಗ. ಹೋಗ್ತಾಯಿದ್ದೀನಿ. ಮಳೆ ಬರ್ತಾನೆ ಐತೆ, ಸಣ್ಣಗೆ ಅನಿತಾ ಐತೆ. ಮಂಡಿಪೇಟೆಲ್ಲೆಲ್ಲ ಓಡಾಡಬೇಕು, ಹಂಗಾಗಿ ನೋಡೋಣ. ಅಂದರೆ ಇದು ಎಣ್ಣೆ ಥರನ ಅಂದ್ಬಿಟ್ಟು ಎಣ್ಣೆ ಬೇಕಾಗಿತ್ತಲ್ಲ ಮನೆಗೆ, ಅಡುಗೆ ಎಣ್ಣೆ. ನಾನು ಮಂಡಿಪೇಟೆಯಲ್ಲೇ ಅಡುಗೆ ಎಣ್ಣೆ ಎಲ್ಲ ತರೋದು. ಇಲ್ಲೆಲ್ಲೂ ನಾನು ಪಾಕೆಟ್ಗಳು ತಗೊಳ್ಳಲ್ಲ. ಅಂದರೆ ಲೂಸ್ 2 kg ಆಗಲಿ ಲೂಸ್ ತಂದುಬಿಡ್ತೀನಿ ನಾನು ಮಂಡಿಪೇಟೆಗೆ ಹೋದರೆ. ಇಲ್ಲಿ ಪಾಕೆಟಲ್ಲಿ ತಂದರೆ ಜಾಸ್ತಿ ಸರೋಗಲ್ಲ ನಮಗೆ ಅದು. ಹಂಗಾಗಿ ಅಲ್ಲೇ ತರೋಣ ಅಂತ ಹೋಗ್ತಾಯಿದ್ದೀನಿ. ಮತ್ತು ಹಂಗೆ ದೀಪದ ಎಣ್ಣೆ ಮತ್ತು ಅಡುಗೆ ಎಣ್ಣೆ, ಹಳ್ಳೆಣ್ಣೆ ಬೇರೆ ಇರಲಿಲ್ಲ ತಲೆಗೆ ಇಟ್ಕೊಳ್ಳೋಕ್ಕೆ. ಅದಕ್ಕೆ ಹಳ್ಳೆಣ್ಣೆ ತರೋಣ ಅಂತ ಹಂಗೆ ಎಲ್ಲ ತಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ, ಹೋಗ್ತಿದ್ದೀನಿ ಮಂಡಿಪೇಟೆಗೆ. ಎಷ್ಟಾಗುತ್ತೋ ಅದೆಲ್ಲ ತಗೊಂಬರ್ತೀನಿ. ಏನೇನು ಬೇಕೋ ಅದೆಲ್ಲ ತಗೊಂಬರೋಣ ಅಂತ. ಇನ್ನು ಮಳೆ ಬರ್ತಾನೆ ಐತೆ, ನಾನಿನ್ನು ಹೋಗ್ತಾನೇ ಇದ್ದೀನಿ. ಮಂಡಿಪೇಟೆಗೆ ಹೋಗಿ ಐಟಮ್ ತಗೊಂಡ್ಬಿಟ್ಟು ಬಂದೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಆಟೋಕ್ಕೆ ಬಂದೆ. ಅಲ್ಲಿಂದ ಹೊತ್ಕೊಂಬರೋಕ್ಕಾಗಲ್ಲ, ಹಂಗಾಗಿ ಆಟೋ ಮಾಡ್ಕೊಂಡೇ ಬರಬೇಕು. ನೋಡಿ ಆಟೋ ಮಾಡ್ಕೊಬಂದು ಆಟೋದವರು ಅಲ್ಲಿ ಬಸ್ ಸ್ಟ್ಯಾಂಡಿಂದ ಆಚೆ ನಿಲ್ಲಿಸ್ತಾರೆ. ಹಂಗಾಗಿ ಅಲ್ಲಿಂದ ಹೊತ್ಕೊಂಡು ಚೀಲ ಹೊತ್ಕೊಂಡು ಬ್ಯಾಗ್ ಹಿಡ್ಕೊಂಬರೋಷ್ಟೊತ್ತಿಗೆ ಕುತ್ತಿಗೆ ಎಲ್ಲ ನೋವು ಬಂದುಬಿಡ್ತು ನನಗೆ. ಈ ಬ್ಯಾಗಲ್ಲಿ 3 ಎಣ್ಣೆ ಕ್ಯಾನ್ ಇಟ್ಟಿದ್ದೀನಿ. ಈ ಕಡೆ ಚೀಲದಲ್ಲಿ ಐಟಮ್ ಕಟ್ಸಿದ್ದೀನಿ. ಐಟಮ್ ಏನಕ್ಕಪ್ಪ ಅಂದರೆ ಗೋಧಿ ಬೇಯಿಸಿಟ್ಟು ಮತ್ತು ಉಪ್ಪು ಅದೆಲ್ಲ ಹಾಕವ್ರಲ್ಲ ಚೀಲದೊಳಗಡೆ, ಹಂಗಾಗಿ ಕುತ್ತಿಗೆ ನೋವು ಬಂದಿದ್ದು ನನಗೆ. ಹೊತ್ಕೊಂಬರೋಕ್ಕೆ ಆಗಲಿಲ್ಲ ನಿಜವಾಗ್ಲೂ. ನಾನು ತೂಕ ಹೊತ್ತು ತಲೆ ಮೇಲೆ ಅಲ್ಲಿ ಸುಮಾರು ದಿವಸ ಆಗಿತ್ತು. ತೂಕ ನಾನು ಜಾಸ್ತಿ ಬರೋಲ್ಲ ಇತ್ತೀಚೆಗೆ. ತಗೊಂಬಂದೆ. ಇಲ್ಲ ನಾಯಿ ಡಸ್ಟ್ಬಿನಾಗಿರೋ ಅನ್ನನ ಯಾರೋ ಡಸ್ಟ್ಬಿನ್ಗೆ ಹಾಕ್ಬಿಟ್ಟವ್ರೆ. ಪಾಪ ಅವ್ರಿಗೆ ಒಳಗಡೆ ಅದು ಮುಚ್ಚಳ ಇಲ್ವೋ ಏನೋ, ಡಸ್ಟ್ಬಿನಲ್ಲಿ ಮುಚ್ಚಳ ಇಲ್ಲ ಅನಿಸುತ್ತೆ. ಇದು ಎಳ್ಕೊಬಂದು ಅದನ್ನು ತಿಂತಾಯಿತ್ತು. ಸಾಂಬಾರು ಪ್ಯಾಕೆಟ್ ನೋಡಿ ಹೆಂಗೆ ಐತೆ, ಯಾರೋ ಹಾಕವ್ರು ಪಾಪ, ಅದು ತಿಂತಾಯಿತ್ತು. ನೋಡಿ ಹಂಗೆ ಚೀಲ ಇಟ್ಕೊಂಡು ಕಾಯ್ಕೊಂಡು ನಿಂತಿದ್ದೀನಿ. ಈಗ ನಮ್ಮ ಕಡೆ ಬಸ್ ಬರುತ್ತೆ, ಬಸ್ಸಿಗೆ ಕಾಯ್ತಾಯಿದ್ದೀನಿ. ಅಂದರೆ ಒಂದೇ ಬಸ್ ಬಿಟ್ಟಿರೋದು ಈ ಕಡೆ, ಹಂಗಾಗಿ ಅದೇ ಬಸ್ಸಿಗೆ ಕಾಯ್ಬೇಕು ನಾನು. ಅದಕ್ಕೇ ನೋಡಿ ಅದನ್ನು ತಿಂತಾನೇ ಇತ್ತು. ನಾನು ಹಂಗೆ ನೋಡ್ತಾ ಒಂದು ವೀಡಿಯೋ ಮಾಡ್ಕೊಂಡೆ. ಜಾಸ್ತಿ ಹೊತ್ತು ವೀಡಿಯೋ ಮಾಡಲಿಲ್ಲ. ಏನು ವೀಡಿಯೋ ಮಾಡೋದು, ಅದು ಅವರು ತಿನ್ನೋ ಅಂಥವ್ರು ನೋಡಿ. ನಾಯಿಗಳು ಬಸ್ ಸ್ಟ್ಯಾಂಡಲ್ಲಿ ಜಾಸ್ತಿ ಆಗ್ಬಿಟ್ಟೈತೆ. ಯಾವನ ಮಕ್ಳಿಗೆ ಏನಾದರೂ ಕಚ್ಚಿದ್ರೆ ಏನು ಕತೆ ಅಲ್ವಾ? ಅಕಸ್ಮಾತ್ ಯಾರಾದ್ರು ಓಡ್ಸೋಕೆ ಹೋದ್ರೆ ಅದು ಕಡಿಯೋಕ್ಕೆ ಬರುತ್ತೆ ನಾಯಿ. ಹಂಗಾಗಿ ಭಯ ಜನಗಳಿಗೆ. ಒಂದು 3 ನಾಯಿಗಳು ಕೂಗಾಡ್ತಿದ್ವು ಬಸ್ ಸ್ಟ್ಯಾಂಡಲ್ಲೆಲ್ಲ. ನಾಯಿಗಳೆಲ್ಲ ಕೂಗಾಡ್ತಾವೆ ಬಸ್ ಸ್ಟ್ಯಾಂಡಲ್ಲಿ ಇತ್ತೀಚೆಗೆ. ಪಾಪ ಅವರು ಕ್ಲೀನ್ ಮಾಡೋರು ಎಷ್ಟು ಅಂತ ಕ್ಲೀನ್ ಮಾಡ್ತಾರಲ್ವ, ಅವರು ಮನುಷ್ಯರಲ್ವ ಕ್ಲೀನ್ ಮಾಡೋರು. ಅಲ್ಲೆಲ್ಲ ಕಸ ಗುಡಿಸ್ತಾನೆ ಇರ್ತಾರೆ, ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ನಾನು ಇವಾಗ ಮನೆಗೆ ಬಂದು ಇದೆಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಎಲ್ಲ ಎತ್ತಿಕೊಳ್ಳೋಣ ಅಂದ್ಬಿಟ್ಟು ಚೀಲ ಬಿಚ್ಚುತ್ತಾ ಇದ್ದೀನಿ. ಬಸ್ಸಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದೆ. ನನ್ನ ಮಗ ಬಂದು ಕರ್ಕೊಬಂದ. ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಬಸ್ ನಿಲ್ಲಿಸುತ್ತಲ್ಲ, ಅಲ್ಲಿಂದ ನನ್ನ ಮಗ ತಗೊಂಬಂದ. ಚೀಲ ನಾನೇ ಹೊತ್ಕೊಬಂದೆ, ಬ್ಯಾಗ್ ಮಾತ್ರ ಅವ್ನು ಹಿಡ್ಕೊಬಂದ. ನನಗೆ ಕೈಲಿ ಹಿಡ್ಕೊಂಬರಕ್ಕೆ ತಲೆ ಮೇಲೆ ಒಂದು ಹೊತ್ಕೊಂಬಂದ್ಬಿಡ್ಬೋದು, ಅದು ಕೈಲಿ ಹಿಡ್ಕೊಂಬರೋದು ಕಷ್ಟ. ಅದಕ್ಕೇ ನನ್ನ ಮಗ ಹೆಂಗೋ ಬಂದೆ ಮನೆ ಹತ್ರ. ಅನ್ನ ಸಾರಿತ್ತು, ಸಾಂಬಾರು ಬಿಸಿ ಇತ್ತು, ಅವನು ಊಟ ಮಾಡ್ದ. ನಾನು ಇದೆಲ್ಲ ಎತ್ತಿಡೋಣ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಈ ಐಟಮ್ ತರೋದೊಂದಾದರೆ ಎತ್ತಿಡೋದೊಂದು, ಅದೊಂದು ಅದು ಜಾಕ್ ಎತ್ತಿಡಬೇಕು. ಅಂದರೆ ನಾನು ಕಾಳುಗಳೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ. ಮತ್ತು ಸೆಕ್ರೆಟಿ ಸೊಪ್ಪು ಎಲ್ಲ ಈಚೆನೇ ಇಟ್ಕೊತೀನಿ. ಸೋಪಿನ ಪುಡಿ ಎಲ್ಲ ತಂದಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ತಂದಿದ್ದೀನಿ, ನೋಡೋಣ. ಆ ಥರದ ಐಟಮ್ ಇತ್ತು. ನಾನು ಒಂದು ಸ್ವಲ್ಪನೇ ತಂದಿದ್ದು ಇವಾಗ. ಯಾಕಂದರೆ ಅಲ್ಲಿ ದುಡ್ಡು ಸ್ವಲ್ಪ ಸಾಲ್ಟೇಜ್ ಬಂತು, ಹಂಗಾಗಿ ಎಷ್ಟು ಬೇಕೋ ಅಷ್ಟು ತಂದಿದ್ದೀನಿ. ಇನ್ನೂ ತರೋದೈತೆ. ನನಗೆ ಈ ಥರ ಒಂದೇ ಸಲ ತಂದಿಟ್ಕೋಬೇಕು ಐಟಮ್. ನಾನು ವೀಡಿಯೋದಲ್ಲೆಲ್ಲ ನೋಡಿದ್ದೀರ. ನಾನು ಜಾಸ್ತಿ ಮಂಡಿಪೇಟೆಗೆ ಹೋಗೋದು ಐಟಮ್ ತರೋಕ್ಕೆ. ನಾನು ಇಲ್ಲೆಲ್ಲೋ ಅಂಗಡಿಗಳಲ್ಲೆಲ್ಲ ತರೋಲ್ಲ. ಆಮೇಲೆ ನಾವು ಅಂಗಡಿಗಳಲ್ಲಿ ಎಣ್ಣೆ ಆಗಲಿ ಏನೇ ಆಗಲಿ ನಾನು ಜಾಸ್ತಿ ತರಿಸಲ್ಲ. ಏನಾದ್ರು ತೀರಾ ಖಾಲಿ ಆಯಿತು ಅಂದರೆ ತರಿಸ್ತೀನಿ. ಇಲ್ಲೆಲ್ಲ ಜಾಸ್ತಿ ರೈಟು, ಮತ್ತು ಅವರು ತಂದು ಮಾರೋದಲ್ವ, ಹಂಗಾಗಿ ಜಾಸ್ತಿ ರೈಟ್ ಇಕ್ಕೊಂತಾರೆ.
ಅಲ್ಲಿಗೆ ಹೋದರೆ ಲೂಸ್ ಎಣ್ಣೆ ತರ್ಬೋದು, ಪರವಾಗಿಲ್ಲ. 3 ಎಣ್ಣೆಯಿಂದ ಅಂದರೆ ಎಳ್ಳೆಣ್ಣೆ 1 ಕೆ ಜಿ ತಂದೆ, ದೀಪದ ಎಣ್ಣೆ 2 ಕೆ ಜಿ, ಅಡುಗೆ ಎಣ್ಣೆ 2 ಕೆ ಜಿ, ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆ 2 ಸೇರಿ ಅಂದರೆ ಕ್ಯಾನ್ ಆಗೈತಲ್ವ ಲೂಸ್ ಎಣ್ಣೆ, ಅದು ಹಳ್ಳೆಣ್ಣೆ ಮತ್ತು ದೀಪದ ಎಣ್ಣೆ, ಅಡುಗೆ ಎಣ್ಣೆ 3 ಸೇರಿ 730 ರೂಪಾಯಿ ಆಗಿತ್ತು. ಮತ್ತು ಇನ್ನೂ ನಾನು ಕೊಬ್ಬರಿ ಎಣ್ಣೆ ಹೆಂಗೆ ಅರ್ಧ ಕೆ ಜಿ ಅಂತ ಕೇಳಿದೆ, ಅವರು ಅರ್ಧ ಕೆ ಜಿ 200 ರೂಪಾಯಿ ಹೇಳಿದ್ರು. ಸರಿ ಆಯಿತು ಅಂತ ಅದೊಂದು 200 ರೂಪಾಯಿ ಕೊಟ್ಟು ತಂದೆ. ಅಲ್ಲಿಗೆ 930 ರೂಪಾಯಿ ಎಣ್ಣೆಗಾಯಿತು. ಅಂದರೆ ಒಂದು ಸಲ ತಂದಿಟ್ಕೊಂಡ್ರೆ ಹಳ್ಳೆಣ್ಣೆ ಮತ್ತು ನನಗೆ ಹಳ್ಳೆಣ್ಣೆನೂ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಸೇರಿಸಿ ನಾನು ತಲೆಗಿಟ್ಕೋಬೇಕಲ್ವ, ಅದಕ್ಕೋಸ್ಕರ ತಗೊಂಬಂದೆ. ದುಡ್ಡಿದ್ದಾಗ ಹಿಂಗೇನಾದರೂ ಒಂದು ಸಲ ತಂದಿಟ್ಕೊಂಡ್ರೆ ಸ್ವಲ್ಪ ದಿನ ಹೆಂಗೋ ನಡ್ಕೊಂಡು ಹೋಗುತ್ತೆ. ದುಡ್ಡು ಇದ್ದಾಗ ತಂದು ಇಟ್ಕೊಂಬಿಡ್ಬೇಕು. ಅದಕ್ಕೋಸ್ಕರ ನಾನು ಎಣ್ಣೆನೆಲ್ಲ ಅಲ್ಲೇ ತರೋದು, ಮಂಡಿಪೇಟೆಯಲ್ಲಿ ಲೂಸ್ ಹಾಕಿಸ್ಕೊಂಬಂದ್ಬಿಡ್ತೀನಿ ನಾನು, ಪ್ಯಾಕೆಟ್ ತರಲ್ಲ. ನೋಡಿದ್ದೆಲ್ಲ ಎತ್ತಿಟ್ಟೆ, ಎಲ್ಲ ಜೋಡಿಸ್ತಾಯಿದ್ದೀನಿ. ಈಗ ನನ್ನ ಮಗ ಬರ್ತಾನೆ, ನನ್ನ ಮಗನ ಕೈಲೆಲ್ಲ ಎತ್ತಿಡಿಸ್ತೀನಿ. ಅವನು ಎತ್ತಿಡಕ್ಕೆ ಬರ್ತಾನೆ, ನಾನು ವೀಡಿಯೋ ಮಾಡೋದ್ರಿಂದ ಅವ್ನು ಬರಲ್ಲ ಅಷ್ಟೇ. ವೀಡಿಯೋ ಮಾಡ್ತಿರ್ತೈತೆ ಅಮ್ಮ ಅಂದ್ಬಿಟ್ಟು ಅವ್ನು ಬರಲ್ಲ, ವೀಡಿಯೋಗೆ ಬರಲ್ವಲ್ಲ. ಹಂಗಾಗಿ ನಾನು ಜಾಸ್ತಿ ನನ್ನ ಮಗನೆಲ್ಲೂ ತೋರಿಸಲ್ಲ, ಸಾಕು. 1-2 ವೀಡಿಯೋದಲ್ಲೇನೋ ಹಾಕಿದ್ದೀನಿ ಅನಿಸುತ್ತೆ ನಾನು. ನೋಡಿರ್ತಾರೆ, ಆದರೆ ನಾನು ಜಾಸ್ತಿ ನನ್ನ ಮಗನ ವೀಡಿಯೋದಲ್ಲೆಲ್ಲ ಹಾಕಲ್ಲ. ಬೇಡ, ನನಗೂ ಇಷ್ಟ ಆಗಲ್ಲ ನನ್ನ ಮಗನ ವೀಡಿಯೋದಲ್ಲೆಲ್ಲ ತೋರಿಸೋದು. ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ವೀಡಿಯೋ ಇಷ್ಟ ಆದರೆ ವೀಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು, ನಮಗೂ ಸಪೋರ್ಟ್ ಇರಲಿ ಅಷ್ಟೇ. ನಾನು ಇದೊಂದು ವಿಷಯ ಹೇಳ್ತೀನಿ. ಏನು ಅಂದರೆ, ನಾನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನೆಲ್ಲೂ ಯಾರನ್ನೂ ಕೇಳಿಲ್ಲ ಇತ್ತೀಚೆಗೆ. ನಾನು ಸುಮಾರು ಕೇಳ್ತಿರ್ತೀನಿ, ನಾನು ಎಲ್ಲೋದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೆ. ಕೆಲವೊಂದು ಜನ ಹಿಂಗೆ ಮಕ್ಕೊಡ್ದಂಗೆ ಅಂದ್ಬಿಟ್ರು. ಅಂದರೆ ಹೆಂಗೆ ಮಾತಾಡ್ತಾರೆ ಅಂದರೆ ನಮಗೊಂಥರ ಅವಾಗ ಬೇಜಾರಾಗ್ಬಿಡುತ್ತೆ. ನಮಗೇನು ಕಮಿಷನ್ ಕೊಡ್ತೀರಾ, ನಮಗೇನು ದುಡ್ಡು ಕೊಡ್ತೀರಾ, ನಾವೇನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಾರೆ. ದಯವಿಟ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡವ್ರೆ, ಹೊಸಬ್ರಾಗಲಿ ಹಳಬ್ರಾಗಲಿ ಮತ್ತು ಹೊಸ್ದಾಗಿ ಮಾಡ್ತಾ ಇರೋರಿಗಾಗಲಿ ಮತ್ತು ಮಾಡಿ ಸುಮಾರು ವರ್ಷದಿಂದ ಮಾಡಿರೋರಿಗಾಗಲಿ, ಯಾರೇ ದಯವಿಟ್ಟು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡ್ರಿ. ನನಗೆ ಒಂದು ಸುಮಾರು ಜನ ಆ ಥರ ಅಂದ್ಬಿಟ್ರು. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳೋರಿಗೆಲ್ಲ ನಾವು ಕಮಿಷನ್ ಕೊಡೋಕ್ಕಾಗುತ್ತಾ, ದುಡ್ಡು ಕೊಡೋಕ್ಕಾಗುತ್ತಾ? ಎಲ್ಲ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಂತಾರೆ, ಎಲ್ಲ ದುಡ್ಡು ಕೊಟ್ಟು ಲೈಕ್ ಮಾಡಿಸ್ಕೊಂತಾರೆ. ನೋಡಿ ಯಾವ ಥರ ಕೇಳ್ತಾರೆ ಅಂದರೆ, ನಮಗೊಂಥರ ಬೇಜಾರಾಗ್ಬಿಡ್ತು. ನಾನು ಇತ್ತೀಚೆಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾರೆ, ಯಾರಿಗೆಲ್ಲ ನನ್ನ ಮಾತುಗಳು, ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಮಗೆ ಏನು ಗೊತ್ತಾ, ಆ ಥರ ಎಲ್ಲ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋ ಅಷ್ಟು ಏನಿಲ್ಲ ನಾವು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಅವರೇನೆ. ಆ ಥರ ಕೇಳಿಬಿಟ್ರು ನನಗೆ. ಸುಮಾರು ಆ ಥರ ಅಂದರು. ನಾನು ಒಂದು ಮದುವೆ ಫಂಕ್ಷನ್ಗೆಲ್ಲ ಹೋಗಿದ್ದೆ. ಅವಾಗೆಲ್ಲ ನಮ್ಮ ಪರಿಚಯ ಇರೋರ ಹತ್ರನೇ ಕೇಳಿದ್ದೀನಿ ನಾನು, ಸುಮಾರು ಜನದ ಹತ್ರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದುಡ್ಡು ಕೊಡ್ತೀರಾ, ಕಮಿಷನ್ ಕೊಡ್ತೀರಾ ಅಂತಾರೆ. ನಿಜವಾಗ್ಲೂ ಕಮಿಷನ್ ಎಲ್ಲಿ ತಂದು ಕೊಡೋಣ? ಅದಕ್ಕೋಸ್ಕರ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಇತ್ತೀಚೆಗೆ ನಾನು ಯಾರನ್ನೂ ಕೇಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ನಾನು ಕೇಳೋದು ಇಲ್ಲ. ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋ ಅಂಥವ್ರು ನೋಡಲಿ. ಹೆಣ್ಮಕ್ಳುಗಳು ನೋಡ್ತಾರೆ, ಹೆಣ್ಮಕ್ಳುಗಳಿಗೆ. ಯಾಕಂದರೆ ಹೆಣ್ಮಕ್ಳೇ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಯಾಕೆ ಗೊತ್ತಾ, ಹೆಣ್ಮಕ್ಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಹಂಗಾಗಿ ಕಷ್ಟದಿಂದ ಬಂದಿರೋಂಥ ಹೆಣ್ಮಕ್ಳುಗಳು ಯಾರಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಹಂಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ನಾನು ಇತ್ತೀಚೆಗೆ ಎಲ್ಲೂ ಯಾರನ್ನು ಕೇಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ. ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಮಾಡ್ಕೋಬೋದು. ಅಷ್ಟು ಬಿಟ್ಟರೆ ನಾನು ಯಾರನ್ನೂ ಬಲವಂತವಾಗಿ ನಾನು ಯಾರ ಮುಂದೆನೂ ಹೋಗಿ ಮೊಬೈಲ್ ತಗೊಂಡೋಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ನನಗೆ ಯಾರೆಲ್ಲ ಕ್ಲೋಸ್ ಇರ್ತಾರೆ ಮತ್ತು ನಾನು ನೋಡ್ತೀನಿ ಯಾರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ಅಂತ ನೋಡ್ತೀನಿ. ಅಂಥವ್ರ ಹತ್ರ ಮಾತ್ರ ನನ್ನದೊಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಷ್ಟು ಬಿಟ್ಟರೆ ನಾನು ಎಲ್ಲೆಲ್ಲೂ ಓದ್ತಾವೆಲ್ಲ ಆಮೇಲೆ ನಾನೊಂದ್ಸಲ ಸಿದ್ಧಗಂಗೆ ಮಠದ ಹತ್ರ ಹೋಗಿದ್ದೆ. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರನ್ನೂ ಹಿಂಗೆ ಕೇಳಿದೆ ನಾನು. ಸುಮಾರು ಅಷ್ಟು ಜನದಲ್ಲಿ ನನಗೊಂದು 10 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವತ್ತು. ನಿಜವಾಗ್ಲೂ ಸಿದ್ಧಗಂಗೆ ಮಠ ಜಾತ್ರೆ ಅಂದರೆ ಸುಮಾರು ಜನ ಬಂದಿರುತ್ತಾ. ನಾನು ಇಷ್ಟು ಜನದ ಹತ್ರ ಕೇಳಿಬಿಟ್ಟೆ ಗೊತ್ತಾ, ನಿಜವಾಗ್ಲೂ ಸಖತ್ತು ಬೇಜಾರಾಗಿ ಹೋಗ್ಬಿಡ್ತು ಅವತ್ತು. ನಾನಿನ್ನೂ ಹೊಸ್ದಾಗಿ ಚಾನಲ್ ಮಾಡಿದ್ದಿದ್ದಲ್ವ, ಸುಮಾರು ಒಂದು 6 ತಿಂಗಳಾಗಿತ್ತು ಅಷ್ಟೇ ನಾನು ಚಾನಲ್ ಓಪನ್ ಮಾಡಿ. ಆವಾಗ ನಾನು ಹೋದೆ ಸಿದ್ಧಗಂಗೆ ಮಠದ ಹತ್ರ. 2 ವೀಡಿಯೋನೋ 3 ವೀಡಿಯೋನೋ ಮಾಡಿ ಹಾಕಿದ್ದೀನಿ ನಾನು ಅವಲೇ. ಸುಮಾರು ಜನ ಎಷ್ಟು
ಎಷ್ಟು ಜನ ಹುಬ್ಳಿ ಕಡೆ ಜನ, ಆಮೇಲೆ ಯಾರೋ ಒಬ್ಬರು ಹುಬ್ಳಿಯವರು ಮತ್ತು ಧಾರವಾಡದವ್ರು ಸಿಕ್ಕಿದ್ರಲ್ಲಿ. ಅವರು ಆಯ್ತು ಬಿಡಕ್ಕ ನಾವು ಮಾಡ್ಕೊತೀವಿ ಅಂತೇಳಿ ಸುಮಾರು ಅಲ್ಲಿರೋ ಹುಡುಗರು ಸುಮಾರು ಒಂದು 5-6 ಹುಡುಗರು ಮಾಡ್ಕೊಂಡ್ರು. ಅಷ್ಟು ಬಿಟ್ಟರೆ ಬೇರೆ ಯಾರೂ ನಮ್ಮ ತುಮಕೂರು ಸುತ್ತಮುತ್ತರ ಅವ್ರು ಯಾರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ. ನಂಗೆ ಅದೊಂದು ಬೇಜಾರಾಯಿತು. ಇದು ನಾನು ಹೇಳ್ಕೋಬೇಕಾಯ್ತು. ನಾನು ಸುಮಾರು ವೀಡಿಯೋದಲ್ಲೆಲ್ಲ ನಾನು ಹೇಳಿಲ್ಲ, ಇವತ್ತೇ ನಾನು ಹೇಳ್ತಾ ಇರೋದು. ಎಷ್ಟು ಜನದ ಹತ್ರ ಹೋಗ್ಬಿಟ್ಟು ನಾನು ಸಬ್ಸ್ಕ್ರೈಬರ್ ಕೇಳಿದ್ದೀನಿ ಗೊತ್ತಾ, ನಿಜವಾಗ್ಲೂ ಸಖತ್ತು ಒಂಥರ ಅಳುನೇ ಬಂದಂಗೆ ಆಗ್ಬಿಡ್ತು ನಮಗೆ. ಯಾಕಂದರೆ ಸಬ್ಸ್ಕ್ರೈಬರು ಅಂದರೆ ನಮಗೂ ಒಂದು ಇಷ್ಟ ಆಗುತ್ತಲ್ವ, ನಾವು ಒಂದು ಒಳ್ಳೊಳ್ಳೆ ವೀಡಿಯೋ ಹಾಕ್ಬೋದು, ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು, ನಮಗೂ ಒಂದು ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದರೆ. ಹಂಗಾಗಿ ಕೆಲವು ಜನಗಳಂತೂ ನಿಜವಾಗ್ಲೂ ನಾನೊಬ್ಬಳೇ ಯೂಟ್ಯೂಬರ್ಸ್ ಅಲ್ಲ, ಸುಮಾರು ಜನ ಯೂಟ್ಯೂಬರ್ಸ್ ಹತ್ರ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಸುಮಾರು ಜನಕ್ಕೆ ಅವಮಾನಗಳು ಮಾಡಿಬಿಡ್ತಾರೆ ಯೂಟ್ಯೂಬರ್ಗಳಿಗಂದರೆ. ಆಮೇಲೆ ನಿಮಗೆಲ್ಲ ನಾವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕೆ ಲೈಕ್ ಕೊಡಬೇಕು, ನಿಮ್ಮ ವೀಡಿಯೋಗಳ್ನ ನಾವು ಯಾಕೆ ನೋಡ್ಬೇಕು, ಈ ಥರ ಎಲ್ಲ ಒಂಥರ ಉಡಾಪಿ ಮಾತುಗಳ್ನ ಆಡ್ತಾರೆ. ನಿಜವಾಗ್ಲೂ ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ನಿಮ್ಗೆ ಈ ವೀಡಿಯೋಗಳ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಲ್ಲಿಂದ ಈಚೆಗೆ ನಾನು ಸಿದ್ಧಗಂಗೆ ಮಾಡ್ತಾ ಅಲ್ಲಿ ಸುಮಾರು ಜನ ನನಗೆ ಅಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ರು. ಅದೊಂದು ಬೇಜಾರಾಗೋಯ್ತು ನನಗೆ. ಆಮೇಲೆ ನಿಮಗೆ ಯೂಟ್ಯೂಬಿಂದ ನಿಮಗೆ ದುಡ್ಡು ಬರೋದಕ್ಕೆ ನಾವೇನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೆಲ್ಲ ಒಂಥರ ಅವಮಾನದಲ್ಲಿ ಮಾತಾಡ್ಬಿಟ್ರು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನು ಇದೆಲ್ಲ ಹೇಳ್ಕೊಂಡೇ ಇಲ್ಲ ಯಾವತ್ತೂ. ಯಾಕಂದರೆ ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ ಅಷ್ಟೇ. ನನ್ನ ವೀಡಿಯೋ ಮುಂದೆ ದೇವರು ಅಂತ ಒಬ್ರು ಇರ್ತಾರೆ, ಜನ ಸಪೋರ್ಟ್ ಇರುತ್ತೆ, ಮತ್ತು ದೇವರು ನಮ್ಮ ಕೆಲಸ, ನಾವು ಕರ್ತವ್ಯ, ನಾವು ನಿಯತ್ತಾಗಿ ನಮ್ಮ ಚಾನಲು ನಾನು ಸಬ್ಸ್ಕ್ರೈಬ್ ಆಗಲಿ ಬಿಡಲಿ, ನಾನು ಯೂಟ್ಯೂಬ್ ಚಾನಲ್ ಅಂತೂ ನಾನು ನಿಲ್ಲಿಸಲ್ಲ, ನಾನು ಮಾಡ್ಕೊತಿರ್ತೀನಿ. ಯಾಕಂದರೆ ನನ್ನ ವೀಡಿಯೋ ಯಾರೆಲ್ಲ ಇಷ್ಟಪಟ್ಟು ನೋಡೋರೆಲ್ಲ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರು. ಬೇಜಾರಾದವರು ಬಿಟ್ಟುಬಿಡಲಿ ಅಷ್ಟೇ. ನನ್ನ ಕೆಲಸ ನಾನು ಮಾಡ್ತಿರ್ತೀನಿ. ಯಾರೋ ಏನೋ ಅಂದರು ಅಂತ ನಾನು ಬಿಡಲಿಲ್ಲ, ನಾನು ಮಾಡ್ತಾಯಿರ್ತೀನಿ. ಹಂಗಾಗಿ ನಮ್ಮದೇನೋ ನಮ್ಮ ಒಂದು ಏನೋ ಒಂದು ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ನನ್ನ ಖುಷಿ, ನನಗೊಂದು ಖುಷಿಗೋಸ್ಕರ ಅಂದರೆ ನಮ್ಮ ಫ್ಯಾಮಿಲಿಲಿ ಯಾರೂ ಸಹ ಯೂಟ್ಯೂಬ್ ಮಾಡೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಯಾರೂ ಇಲ್ಲ ನಮ್ಮ ಫ್ಯಾಮಿಲಿಲಿ. ಅಂದರೆ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು, ನನ್ನ ಮಗನೇ ಆಗಿರ್ಬೋದು, ಯಾರೂ ಯೂಟ್ಯೂಬಿಗೆ ಬರಬೇಕು, ಯೂಟ್ಯೂಬ್ ಮಾಡಬೇಕು ಅಂತ ಯಾರೂ ಅನಿಸಿಲ್ಲ. ನಮ್ಮ ಅಕ್ಕನೂ ಅಷ್ಟೇ ಒಂದು ದಿವಸ ಯಾವತ್ತೂ ಯೂಟ್ಯೂಬರಿಗೆ ಬರಬೇಕು ಅನ್ನಿಸ್ಲಿಲ್ಲ. ನನಗೇನೋ ನಂದೊಂದು ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಿಗೆ ಬಂತು. ನಾನು ಬ್ಲಾಗ್ಗಳ್ನೆಲ್ಲ ನೋಡ್ತಾ ಇದ್ದೆ ಹೆಣ್ಮಕ್ಳು ಮಾಡೋದನ್ನ, ನನಗೂ ಮಾಡಬೇಕು ಅನ್ನಿಸ್ತು, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಇದು ನನ್ನ ಕೆಲಸ, ನನಗಿಷ್ಟವಾದ ಒಂದು ಜೀವನ ಇದು. ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅಷ್ಟೇ. ನನಗಿಷ್ಟಪಟ್ಟು ನಾನು ಮಾಡ್ತಾ ಇರೋದು ನನ್ನ ಚಾನಲ್ನ. ನಾನು ಯಾರಿಗೋಸ್ಕರನೋ ಬೇಜಾರು ಮಾಡೋಕ್ಕಾಗಲಿ ಇಲ್ಲ, ಅವ್ರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಾನು ಲೈಕ್ ಮಾಡಲಿಲ್ಲ ಅಂತ ನನಗೆ ಬೇಜಾರು ಇಲ್ಲ. ಯಾಕಂದರೆ ನೋಡೋರೆಲ್ಲ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಈಗ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಏನಿಲ್ವಲ್ಲ. ಅವ್ರವ್ರ ಮನಸ್ಥಿತಿ. ಒಬ್ಬರಿಗೆ ತಡಿ ನಾವು ಒಂದು ಲೈಕ್ ಮಾಡೋಣ ಅನ್ನೋದೊಂದು ಮನಸ್ಥಿತಿ ಇರ್ತೈತೆ, ಮಾಡ್ತಾರೆ. ಕೆಲವು ಜನಗಳು ಅಯ್ಯೋ ಇವ್ರಿಗೆಲ್ಲ ಯಾರು ಮಾಡ್ಕೊಂಡು ಕೂತ್ಕೊಂತಾರೆ ಅನ್ನೋರು ಇರ್ತಾರೆ. ಏನು ಮಾಡೋಕ್ಕಲ್ಲ, ಮನುಷ್ಯ ಮನಸ್ಸೇ ಹಂಗೆ. ಮನುಷ್ಯ ಮನಸ್ಸೇ ಅಷ್ಟಲ್ವ, ಅವ್ರವರು ಮನಸ್ಸಿಗೆ ಯಾವ ಥರ ಬರುತ್ತಾ ಆ ಥರ ಮಾಡಲಿ, ನನಗೇನು ಬೇಜಾರಿಲ್ಲ. ಆದರೆ ನಾನು ಯಾರ ಹತ್ರನೂ ಹೋಗಿ ಕೇಳೋದು ಇಲ್ಲ. ನಾನು ಸುಮಾರು ತಾವೆಲ್ಲ ಓಡಾಡಿದ್ದೀನಿ. ಕಾಲೇಜ್ ಮಕ್ಳ ಹತ್ರನೂ ಸಹ ನಾನು ಕೇಳಲ್ಲ. ಸುಮಾರು ಜನ ಆಯಿತು ಬಿಡಿ ಮಾಡ್ಕೊತೀವಿ ಅಂತಾರೆ, ಮಾಡ್ಕೊಂಡಿರಲ್ಲ. ಆದರೂ ನಾನು ಕೇಳೋಕ್ಕೆ ಹೋಗಲ್ಲ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಅವ್ರಿಗೆಲ್ಲ ಧನ್ಯವಾದ.